ಸ್ನಾನ ಆಯಿತು. ಇವಾಗ ಇನ್ನೊಂದು ಹೊಸ ರೆಸಿಪಿ ಏನು ಅಂತ ಅಂದರೆ ಮ್ಯಾಂಗೋ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ನಾನ ಆಯಿತು. ಇವಾಗ ಇನ್ನೊಂದು ಹೊಸ ರೆಸಿಪಿ ಏನು ಅಂತ ಅಂದರೆ ಮಾವಿನಕಾಯಿಯ ಸಾಂಬಾರು ಯಾವ ಥರ ಮಾಡ್ಬೋದು ಅಂತ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಬನ್ನಿ ನೋಡುವ. ಇದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಮೆಣಸು ನಿನ್ನೆ ಫ್ರೈ ಮಾಡಿರಲಿಲ್ಲ, ಇವತ್ತು ನಾವು ಫ್ರೈ ಮಾಡಿದ್ದೇವೆ. ಜೊತೆಗೆ ಕೊತ್ತಂಬರಿ, ಜೀರಿಗೆ ಮತ್ತು ಇದು ಗಾರ್ಲಿಕ್, ಬೆಳ್ಳುಳ್ಳಿ ಬುಕ್ಕ ದಾದ ಪಾಡ್ದಾರಮ್ಮ. ಮೆಂತೆ ಬುಕ್ಕ ಅವಾಂಡು ಅವಾಂಡು ದಾಸಿಮಿ ಸಾಸಿವೆ ಇದನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಈಗ ಇಲ್ಲಿ ಇವರು ಕೊಕೊನೆಟ್ ತುರಿತಾ ಇದ್ದಾರೆ. ಸೊ ಅದಕ್ಕೂ ಆ್ಯಡ್ ಮಾಡಬೇಕು. ಈಗ ಮಾವಿನಕಾಯಿ ಏತು ಬೋರ್ಡಮ್ಮ ಕುಕ್ಕು ಈಗ ನೋಡಿ, ಈಗ ಅದನ್ನೆಲ್ಲ ಹಾಕಿ ರುಬ್ಬಬೇಕು. ರುಬ್ಬಿ ಆದಮೇಲೆ ಈ ಥರ ನೋಡಿ, ನಿನ್ನೆ ನಾವು ಈ ಥರ ಕಟ್ ಮಾಡಿರಲಿಲ್ಲ, ಇವತ್ತು ಈ ಥರ ಕಟ್ ಮಾಡ್ಕೋಬೇಕು. ಅಂದರೆ ಮ್ಯಾಂಗೋನ ಎರಡೂ ಸೈಡ್ ಸಿಪ್ಪೆಗಳನ್ನು ತೆಗಿಬೇಕು. ಮತ್ತು ಈ ಗೊರಟೆ ಸಪ್ರೇಟ್ ಇಡಬೇಕು, ಈ ಸಿಪ್ಪೆ ಸಪ್ರೇಟ್ ಮಾಡಬೇಕು. ಅಂದರೆ ಇವತ್ತು ನಾವು ಈ ಸಿಪ್ಪೆನೂ ಕೂಡ ಆ್ಯಡ್ ಮಾಡ್ತೀವಿ, ಈ ಸಾಂಬಾರಿಗೆ ಸಿಪ್ಪೆ ಕೂಡ ಆ್ಯಡ್ ಮಾಡ್ತೇವೆ. ಈಗ ನೋಡಿ, ಈ ಥರ ಮಾವಿನಕಾಯಿಗಳನ್ನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಆಯಿತಾ? ಈ ಥರ ಕಟ್ಟಿಟ್ಕೊಂಡಾದಮೇಲೆ ಇನ್ನೊಂದು ನೆಕ್ಸ್ಟ್ ಪ್ರೊಸೀಜರ್ ಏನು, ಇಲ್ಲಿ ಸಾಂಬಾರು ಬೇಯಲಿಕ್ಕೆ ಇಡಬೇಕು. ನಿನ್ನೆ ನಾವು ಬೇಯಿಸಲಿಲ್ಲ, ಹಸಿ ಇದಕ್ಕೆ ಆ ಥರನೇ ಹಾಕಿರೋದು. ಬಟ್ ಇವತ್ತು ನಾವು ಬೇಯಿಸ್ತೇವೆ. ಬೇಯಿಸಿ ಏನು ಮಾಡ್ತೇವೆ ಅಂದರೆ ಇದನ್ನು ಆ್ಯಡ್ ಮಾಡಬೇಕು. ಯಾವುದನ್ನು? ಮ್ಯಾಂಗೋನ. ಅದು ಯಾವ ಥರ ಆ್ಯಡ್ ಮಾಡಬೇಕು ಅಂತ ಮತ್ತೆ ತೋರಿಸ್ತೇನೆ. ಮ್ಯಾಂಗೋ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಈ ಥರ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಗೊರಟೆಗಳನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬೆಂದಾದ್ಮೇಲೆ ಚೆನ್ನಾಗಿರ್ತದೆ ಟೇಸ್ಟ್. ಆಯಿತಾ? ಈಗ ಸಿಪ್ಪೆಗಳನ್ನು ಆ್ಯಡ್ ಮಾಡುವ ಅಂತ. ಈಗ ಮ್ಯಾಂಗೋ ಅದು ಜ್ಯೂಸ್ ಬಿಟ್ಟಿತ್ತಲ್ಲ, ಅದನ್ನು ಆ್ಯಡ್ ಮಾಡಿದ್ದೇನೆ. ಈಗ ಮಿಕ್ಸಪ್ ಮಾಡುವ. ಈಗ ಇದು ಬೇಯಬೇಕು.